ಈ ಟಾಸ್ಕನ್ನು ನೀವು ನೋಡಿರ್ಬೋದು. ಗೆದ್ದಾಕ್ಷಣ ಇಲ್ಲಿ ಭವ್ಯಗೌಡ ಯಾವ ರೀತಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾಳೆ. ಎಸ್, ಇಲ್ಲಿ ಹನುಮಂತು ಟೀಮ್ ಆಗಿರೋದ್ರಿಂದ ಹನುಮಂತು ಅವರು ಕೂಡ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಏನಪ್ಪ ಅಂತಂದರೆ ಹನುಮಂತು ಓಡ್ ಬರ್ತಾನೆ, ಈ ಭವ್ಯಗೌಡ ಕೂಡ ಏನು ಓಡ್ ಬಂದು ಆ್ಯಕ್ಚುಲಿ ಈ ಒಂದು ಸಿಚುವೇಶನನ್ನು ನೀವು ನೋಡಬೇಕು. ಹನುಮಂತು ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳ ಒಂದು ದೇಹವನ್ನು ಟಚ್ ಕೂಡ ಮಾಡಲ್ಲ, ಮುಟ್ಟಿಸ್ಕೊಳ್ಳೋದು ಇಲ್ಲ. ಅಂದರೆ ಒಂದು ಕೈ ಕೂಡ ಇದನ್ನು ಮಾಡಲ್ಲ, ಅವನು ಹೊರಟೋಗ್ತಾನೆ. ಅದೇ ಈ ಜಾಗದಲ್ಲಿ ತ್ರಿವಿಕ್ರಮ್ ಇದ್ದಿದ್ರೆ ಎತ್ಕೊಂಡು ಒಂದು ಗಿರ್ಗಿಟ್ಲೆ ಹೊಡೆದು ಆಯಿತಾ, ಒಂದು ಕಿಸು ಕೂಡ ಮಾಡಿಬಿಟ್ಟಿರ್ತಿದ್ದು ನಾನು, ಆಯಿತಾ. ಅದಕ್ಕೆ ಹೇಳ್ತಕ್ಕಂಥದ್ದು, ನಮ್ಮ ಹನುಮಂತು ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥ ಗೌರವ ಇದೆಯಲ್ವ, ಮರ್ಯಾದೆ ಇದೆಯಲ್ವಾ, ಹಳ್ಳಿಗಾಡಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಹೆಣ್ಮಕ್ಳ ಹತ್ರ ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಸಂಪ್ರದಾಯಸ್ಥವಾಗಿರಬೇಕು, ಮರ್ಯಾದೆಗಳನ್ನು ಕೊಡಬೇಕು ಹೆಣ್ಣು ಕುಲಕ್ಕೆ ಅನ್ನೋದು ಇದೆಯಲ್ವಾ. ಅದಕ್ಕೇ ನಮ್ಮ ಹನುಮಂತು ಅವರನ್ನು ಜೆಂಟಲ್ಮ್ಯಾನ್ ಅಂತ ಕರೀತಾರೆ ಎಲ್ಲರೂ. ಸಾಮಾನ್ಯವಾಗಿ ಇದು ಎಲ್ರಿಗೂ ಬರಲ್ಲ. ಈಗಿನ ಕಾಲ ಯಾವ ರೀತಿ ಅಂದರೆ ಹಾಳಾಗೋಗಿದೆ ಎಲ್ಲ. ಸಿಟಿ ಲೈಫಲ್ಲಿ ಹಗ್ ಮಾಡ್ಕೊಳ್ಳೋದು ಏನು ಹೇಳ್ತೀರಿ, ತಪ್ಕೊಳ್ಳೋದು ಏನಂತೀರಿ, ಕಿಸ್ಗಳು ಮಾಡೋದು ಏನಂತೀರಿ. ನಿಜವಾಗ್ಲೂ ನಮ್ಮ ಇದು ಮರ್ಯಾದಸ್ಥರು ಇದು ಯಾವುದು ಕೂಡ ನಮ್ಮ ಹಳ್ಳಿಗಳ ಕಡೆ ಮಾಡಲ್ಲ. ಅದನ್ನು ನಾವು ಇವತ್ತು ಹನುಮಂತು ಹತ್ರ ನೋಡಿದ್ವಿ. ಒಬ್ಬ ಹೆಣ್ಣಿಗೆ ಕೊಡಬೇಕಾದಂಥ ಗೌರವ ಮರ್ಯಾದೆಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಹನುಮಂತುವಿಂದ ಇವತ್ತು ನಾವು ನೋಡಿ ಕಲ್ತ್ವಿ. ಅದಕ್ಕೆ ಅವನನ್ನು ಬರೀ ಮ್ಯಾನ್ ಅಲ್ಲಪ್ಪ, ಜೆಂಟಲ್ ಮ್ಯಾನ್ ಅಂತ ನಾವು ಕರಿತೀವಿ. ನಿಮ್ಗೇನು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ.